ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ದಕ್ಷಿಣಾಧಿಪತಿ ಆಗೋಕೆ ಕರ್ನಾಟಕ ರೆಡಿನಾ ಆಗಬೇಕಾ? ಈ ದಕ್ಷಿಣ ವರ್ಸಸ್ ಉತ್ತರ ಅಥವಾ ದಕ್ಷಿಣ ವರ್ಸಸ್ ಕೇಂದ್ರ ಅನ್ನೋ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಯಾಕೆ, ಹೇಗೆ, ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಇದೆ. ಇವತ್ತು ನಾವು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರೋದು ಕೂಡ ಲಕ್ಷ್ಮಿ ಅರ್ಥಾತ್ ಹಣಕಾಸಿನ ವಿಚಾರವೇ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ತೆರಿಗೆಯನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇರುವ ಹಣ, ಅಲ್ಲಿಂದ ರಾಜ್ಯಕ್ಕೆ ವಾಪಸ್ ಬರ್ತಾ ಇರುವ ಹಣ, ಇದರಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಿದೆ ಅನ್ನೋ ಕೂಗು ಇವತ್ತು ನೆನ್ನೆಯದಲ್ಲ, ಹೊಸದಲ್ಲ, ಹಳೆಯದೆ ಅನೇಕ ಬಾರಿ ಚರ್ಚೆ ಕೂಡ ಆಗಿದೆ. ಆದ್ರೆ ನಿನ್ನೆ ನಮ್ಮ ರಾಜ್ಯದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ, ಅದರ ಜೊತೆಯಲ್ಲೇ ಕಾವೇರಿ ನದಿ ನೀರು ಹಂಚಿಕೆಯ ಜ್ವಲಂತ ಸಮಸ್ಯೆ ವಿವಾದ, ಇದೆಲ್ಲಾ ಡೆವಲಪ್ಮೆಂಟ್ಸ್ ಆಗ್ತಾ ಇರೋ ಸಂದರ್ಭದಲ್ಲೇನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆದಿದೆ. ದಕ್ಷಿಣ ರಾಜ್ಯಗಳ ಒಂದು ಒಕ್ಕೂಟ ಅಂತ ಕರಿಬಹುದು ಅದನ್ನ. ಅದರಲ್ಲಿ ಕೇಂದ್ರ ಗೃಹ ಸಚಿವರು ಚೇರ್ಪರ್ಸನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ ಆ ಸಭೆಯದ್ದು. ಅಂಥದ್ದೊಂದು ಸಭೆ ನಡೆದಿದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ದಕ್ಷಿಣದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಹಾಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಥವಾ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಇಲ್ಲೂ ಕೂಡ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಹೋಗಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಇನ್ ಜನರಲ್ ದಕ್ಷಿಣದ ರಾಜ್ಯಗಳಿಗೆ ಸಿಗಬೇಕಾದ ಸಹಕಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಈ ದಕ್ಷಿಣ ವರ್ಸಸ್ ಕೇಂದ್ರ ಅಥವಾ ದಕ್ಷಿಣ ವರ್ಸಸ್ ಉತ್ತರದ ರಾಜ್ಯಗಳು ಅನ್ನೋ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ವಿಚಾರಕ್ಕಲ್ವಾ ಹೋಗಿದ್ದು ದೆಹಲಿವರೆಗೂ, ಅಲ್ಲೊಂದು ಪ್ರತಿಭಟನೆಯನ್ನ ಮಾಡಿದ್ದು. ಕೇವಲ ಇಷ್ಟು ಮಾತ್ರ ಮಾಡಿದ್ರ ಸಿದ್ದರಾಮಯ್ಯನವರು? ದಕ್ಷಿಣದ ರಾಜ್ಯಗಳು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ, ಭಾರತ ಅನ್ನೋ ಒಕ್ಕೂಟ ವ್ಯವಸ್ಥೆಯಲ್ಲೇ ಒಂದು ಸಪರೇಟ್ ಒಕ್ಕೂಟ ಮಾಡಿಕೊಳ್ಬೇಕು, ನಮ್ಮ ಧ್ವನಿ ಹೆಚ್ಚಾಗಿ ಕೇಳಬೇಕು, ಕೇಂದ್ರದಿಂದ ಆಗ್ತಾ ಇರುವ ಮಲ್ತಾಯಿ ಧೋರಣೆಯ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಒಕ್ಕೂಟದ ಒಳಗೊಂದು ಒಕ್ಕೂಟ ಮಾಡುವ, ಅದರ ನೇತೃತ್ವವನ್ನ ವಹಿಸುವ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ಚರ್ಚೆ ಇದೆ. ಅಲ್ಲಿಗೆ ದಕ್ಷಿಣ ರಾಜ್ಯಗಳಿಗೆ ನಿಜವಾಗ್ಲೂ ಕೇಂದ್ರದಿಂದ ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋದೇ ನಿಜವಾದ್ರೆ ಅದಕ್ಕೆ ಪ್ರತಿರೋಧವನ್ನ ತೋರಿಸಲಿಕ್ಕೆ ದಕ್ಷಿಣದಲ್ಲಿ ಒಂದು ಒಕ್ಕೂಟ ಆಗಬೇಕಾ? ಅದರ ನಾಯಕತ್ವವನ್ನು ವಹಿಸಲಿಕ್ಕೆ ಕರ್ನಾಟಕ ಸಿದ್ಧವಾಗಿದೆಯಾ ಅಥವಾ ಕರ್ನಾಟಕಕ್ಕೆ ಆ ಕೇಪಬಿಲಿಟಿ ಆಲ್ರೆಡಿ ಇದೆಯಾ? ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನ ಮಾಡುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮೇಲಿಂದ ಮೇಲೆ ಧ್ವನಿ ಎತ್ತಿದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ನ್ಯಾಯವಾದ ಪಾಲು ಬಂದಿಲ್ಲ ಅಂತ ಪ್ರತಿಭಟಿಸಿದರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ರೀತಿಯ ಮಾತು ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆಯಿತು. ಈ ವೇಳೆ ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಆಗ್ತಾ ಇರೋ ತಾರತಮ್ಯಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ವಿಷಯ ಮಂಡಿಸಿದರು. ದಕ್ಷಿಣ ರಾಜ್ಯಗಳಿಗೆ ಅನುದಾನ, ಸಂಪನ್ಮೂಲ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತಕ್ಕೆ ಮತ್ತಷ್ಟು ಬಲ ಬರಲಿದೆ. ಹೀಗಾಗಿ ತಾರತಮ್ಯ ಮಾಡದಂತೆ ಆಗ್ರಹಿಸಿದರು. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. ಅನುದಾನ ತಾರತಮ್ಯದ ವಿಚಾರ ಭಾರಿ ರಾಜಕೀಯ ಟಾಪ್ ಫೈಟ್ಗೂ ಕಾರಣ ಆಗಿದೆ. 2024 ಫೆಬ್ರವರಿ 1ರಂದು ಅಂದು ಸಂಸದರಾಗಿದ್ದ ಡಿಕೆ ಸುರೇಶ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು. ದಕ್ಷಿಣ ರಾಜ್ಯಗಳಿಗೆ ಹೀಗೆ ಅನ್ಯಾಯ ಆಗ್ತಾ ಇದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತಾನೂ ಹೇಳಿದ್ರು. ಇದು ಅವರ ವಿರುದ್ಧ ಭಾರಿ ಟೀಕೆಗೂ ಕಾರಣ ಆಗಿತ್ತು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತಷ್ಟು ಬಲಿಷ್ಠ ಆಗುತ್ತಲ್ವಾ? ಇದರ ನಾಯಕತ್ವವನ್ನು ಕರ್ನಾಟಕ ವಹಿಸಬೇಕಲ್ವಾ? ಬನ್ನಿ ಈ ಬಗ್ಗೆ ಚರ್ಚೆ ಮಾಡೋಣ.